ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ 1 ಮಂತೇ ಆಯಿತು. ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಇದೆ. ಸೊ ದಿಸ್ ಈಸ್ ದ ರೈಟ್ ಡೇ ನಾನು ವ್ಲಾಗ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬರ್ಡೇ ಹೇಗಿರುತ್ತೆ, ನಾನು ಹೇಗೆ ಡೆಕೋರೇಟ್ ಮಾಡ್ತೀನಿ, ಸೊ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದನ್ನು ಕಂಟಿನ್ಯೂ ಮಾಡೋಕ್ಕೂ ಮುಂಚೆ ಸೊ ನಂದೊಂದು ಸ್ಮಾಲ್ ಇಂಟ್ರೋ ಮಾಡ್ಕೊಳ್ಳೋಣ ಅಂತ. ನಂದು ಪರಿಚಯ ನಿಮಗೆ ಆಗಬೇಕು. ಸೊ ಹಾಗಾಗಿ ನನ್ನ ಹೆಸರು ಐಶ್ವರ್ಯ ಪ್ರಮೋದ್, ನನ್ನ ಹಸ್ಬೆಂಡ್ ಹೆಸರು ಪ್ರಮೋದ್. ನಮಗೆ 1 year 7 months ಒಬ್ಬಳು ಮಗಳಿದ್ದಾಳೆ. ಅವಳ ಹೆಸರು ಲಿಯಾಶ್ರೀ ಪ್ರಮೋದ್ ಅಂತ. ನಮ್ಮ ಜೊತೆ ನಮ್ಮ ಅಪ್ಪ ಅಮ್ಮ ಇರ್ತಾರೆ. ಆ್ಯಂಡ್ ನಂದು ನೇಟಿವ್ ಬಂದು ಚಿಕ್ಕಮಂಗ್ಳೂರು. ನನ್ನ ಹಸ್ಬೆಂಡ್ ವರ್ಕ್ ಮಾಡ್ತಿರೋದು ತುಮಕೂರಲ್ಲಿ. ಸೊ ನಾವೀಗ ತುಮಕೂರಲ್ಲೇ ಇರೋದು. ಸೊ ಇಷ್ಟು ಸಾಕು ನಂದು ಇಂಟ್ರೋ ಅನ್ಕೋತೀನಿ. ಹೋಗ್ತಾ ಹೋಗ್ತಾ ನಿಮಗೇನೆ ಗೊತ್ತಾಗುತ್ತೆ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಆ್ಯಂಡ್ ನಮ್ಮದು ಡೈಲಿ ರೊಟೀನ್ಸ್ ಹೇಗಿರುತ್ತೆ. ಅದ್ರ ಜೊತೆ ನಾವು ತುಂಬಾ ಟ್ರಾವೆಲ್ ಮಾಡ್ತೀವಿ. ಸೊ ನಮ್ಮದು ಟ್ರಾವೆಲ್ ಜರ್ನಿ ಹೇಗಿರುತ್ತೆ, ಸೊ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಓಕೆ, ಇವತ್ತಿನ ಬರ್ಡೇ ವ್ಲಾಗ್ ಹೇಗೆ ಬರುತ್ತೆ ಆ್ಯಂಡ್ ನಾನು ಹೇಗೆ ಪ್ರಿಪ್ರೇಷನ್ ಮಾಡ್ಕೋತೀನಿ ಆ್ಯಂಡ್ ಡೆಕೋರೇಟ್ ಹೇಗೆ ಮಾಡ್ತೀನಿ, ಸೊ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನಂತೂ ಸೂಪರ್ ಡೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಸರ್ಪ್ರೈಸ್ ಕೊಡೋಕ್ಕೆ ಹೇಗಿರುತ್ತೆ ಅಂತ ನೋಡೋಣ. ಇದನ್ನೆಲ್ಲ ನಾನು ಆನ್ಲೈನಿಂದ ಆರ್ಡರ್ ಮಾಡಿದ್ದೆ. ಕೆಲವೊಂದು ನನ್ನ ಹತ್ರನೇ ಇತ್ತು, ಇನ್ನು ಕೆಲವೊಂದನ್ನು ಮಾತ್ರ ನಾನು ಆರ್ಡರ್ ಮಾಡಿದ್ದು. ಎಲ್ಲ ಬರ್ಡೇ ಹಿಂದಿನ ದಿನವೇ ಬಂದಿತ್ತು. ಇಲ್ಲಿ ನೋಡ್ಬೋದು, ನಾನು ಅಮ್ಮ ಫುಲ್ ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಇವನಿಗೆ ಒಂದು 4:30 ಆಗಿತ್ತು. ನನ್ನ ಹಸ್ಬೆಂಡ್ ಬರೋಷ್ಟೊತ್ತಿಗೆ ಫುಲ್ ಡೆಕೋರೇಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ. ನನ್ನ ಮಗಳೂ ನನ್ನ ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಮಾರ್ನಿಂಗ್ ಅವಳಿಗೆ ಒಂದು ಬಲೂನ್ ಕೊಟ್ಟಿದ್ವಿ. ಸೊ ಅದು ಹೊಡೆದಾಕಿದ್ಲು. ಸೊ ಆ ಸೌಂಡ್ಗೆ ಅವಳು ಎದುರುಕೊಂಡು ಬಲೂನ್ಗಳನ್ನ ಮುಡ್ತಿರ್ಲಿಲ್ಲ. ಮತ್ತು ಬೇರೆ ಟೈಮಲ್ಲೆಲ್ಲ ತುಂಬಾ ಕಿತಾಪತಿ ಮಾಡ್ತಿರ್ತಾಳೆ. ಸಿಕ್ಕಿದ್ದನ್ನೆಲ್ಲ ಬಾಯಿಗೆ ಹಾಕ್ಕೊಳ್ಳೋದು, ಸುಮ್ಮನೆ ಬಲೂನ್ಸ್ ಎಲ್ಲ ಹಾಕೋದು, ಇನ್ನೊಂದು ಕಡೆ ಹಾಕೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ. ಬಲೂನ್ ಸ್ಟ್ರಿಪ್ಸ್ ತರಿಸಿದ್ದೆ ನಾನು. ಅದರಿಂದನೇ ಡೆಕೋರೇಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗಿದ್ದು. ಸೊ ನಾನು ಸ್ವಲ್ಪ ಸರ್ಚ್ ಮಾಡಿ ತರಿಸಿದ್ದೆ ಹೇಗೆ ಡೆಕೋರೇಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಈ ಥರ ಡೆಕೋರೇಟ ಫಸ್ಟ್ ಟೈಮ್ ನಾನು ಮಾಡಿದ್ದು. ತುಂಬಾ ಚೆನ್ನಾಗಿ ಬಂತು. ನಾನು ಲಾಸ್ಟಲ್ಲಿ ಅದನ್ನೆಲ್ಲ ಪಿನ್ ಮಾಡಿರ್ತೀನಿ ಫೈನಲ್ ಲುಕ್ ಹೇಗಿತ್ತು ಅಂತ ಹೇಳ್ಬಿಟ್ಟು. ಸೊ ಇಲ್ಲೇ ಡೆಕೋರೇಟ್ ಮಾಡೋದು ಅಂತ ಲೈಟ್ಸ್ ಎಲ್ಲ ಹಾಕಿ ಒಂದು ಸಲ ಚೆಕ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಎಲ್ಲ ಚೆನ್ನಾಗಾಯಿತು ಫೈನಲಿ. ಈಗ ಡೆಕೋರೇಷನ್ ಎಲ್ಲ ಆಗಿದೆ. ನನ್ನ ಹಸ್ಬೆಂಡ್ ಬರ್ತಾ ಇದ್ದಾರೆ. ಸೊ ರೆಡಿ ಆಗಬೇಕು. ಸೊ ರೆಡಿ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಿ. ಸೊ ಫೈನಲಿ ನನ್ನ ಹಸ್ಬೆಂಡ್ ಬಂದರು. ಸೊ ಅವರಿಗಿಂತ ಎಕ್ಸೈಟೆಡ್ ಆಗಿದ್ದೆ ನಾನು, ಹೇಗಿರುತ್ತೆ ಅವ್ರ ಫೀಲು ನೋಡಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ಮಾಡಿದ್ದು. ಸೊ ಹಾಗಾಗ್ಬಿಟ್ಟು ಸೊ ಅವ್ರಿಗೆ ತುಂಬಾ ಖುಷಿ ಆಯಿತು. ಅವ್ರಿಗಿಂತ ಜಾಸ್ತಿ ಖುಷಿ ನನಗೆ ಆಯಿತು. ಯಾಕೆ ಅಂತ ಹೇಳಿದ್ರೆ ನಾನು ಅಂದ್ಕೊಂಡಿರೋ ಥರನೇ ಬಂದಿತ್ತು. ಸೊ ಚೆನ್ನಾಗಿತ್ತು ಡೆಕೋರೇಟ್. ನನಗೆ ತುಂಬಾ ಇಷ್ಟ ಆಯಿತು ನಾನು ಮಾಡಿದ್ದು ಅಂತ ಹೇಳ್ಬಿಟ್ಟು. ಸೊ ನಾನು ಮಾಡಿದ್ದು ಅಂತ ಅವ್ರಿಗೂ ತುಂಬಾ ಇಷ್ಟ ಆಯಿತು. ಸೊ ಫೈನಲ್ ಲುಕ್ ಹೀಗಿತ್ತು. ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ನನ್ನ ಮಗಳು ಬಾಲ್ಸ್ ಜೊತೆ ಫುಲ್ ಬ್ಯುಸಿ ಆಗಿಬಿಟ್ಲು ಆಟ ಆಡೋದ್ರಲ್ಲಿ. ಸೊ ಅದನ್ನು ಹೇಗೆಲ್ಲ ಹೊಡಿಬೋದು ಅಂತ ಟ್ರೈ ಮಾಡ್ತಿದ್ಲು, ಬಟ್ ಯಾವುದೂ ಹೊಡೆದೋಗ್ತಾ ಇರಲಿಲ್ಲ. ಸೊ ಫಂಕ್ಷನ್ಸ್ ಎಲ್ಲ ಆಯಿತು, ಸೆಲೆಬ್ರೇಷನ್ಸು ಆಯಿತು. ಸೊ ಈಗ ಆ್ಯಕ್ಚುಲಿ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಡಿನ್ನರ್ಗೆ ಹೋಗೋಣ ಅನ್ನೋಷ್ಟರೊಳಗೆ ಫುಲ್ಲು ಜೋರು ಮಳೆ ಬಂತು. ಬಟ್ ನಮ್ಮ ಮನೆ ನಿಯರೇ ರೆಸಾರ್ಟ್ ಇರೋದ್ರಿಂದ ಸೊ ಬೇಗ ಡಿನ್ನರ್ ಮುಗಿಸ್ಕೊಂಬರೋಣ ಅಂತ ಹೊರಟ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಾಳೆ ಎಲೆಕ್ಷನ್ ಇದ್ದಿದ್ದರಿಂದ ಸೊ ಇವತ್ತು ರೆಸಾರ್ಟ್ ಕ್ಲೋಸ್ ಆಗಿತ್ತು ಅಂತ. ಸೊ ಇಲ್ಲಿ ತನಕ ಬಂದಿದ್ದೀವಲ್ವ, ಬೇರೆ ಕಡೆ ಎಲ್ಲಾದರೂ ಟ್ರೈ ಮಾಡೋಣ ಅಂತ ನನ್ನ ಹಸ್ಬೆಂಡ್ ಬೇರೆ ಕಡೆ ಕರ್ಕೊಂಡೋದ್ರು, ಟೇಸ್ಟ್ ಬರ್ಡ್ಸ್ ಅಂತ. ಸೊ ನಾವು ಫಸ್ಟ್ ಟೈಮ್ ಹೋಗಿದ್ದು. ಚೆನ್ನಾಗಿತ್ತು. ನಮಗೂ ಒಂದೇ ಕಡೆ ಹೋಗಿ ಬೋರ್ ಆಗ್ತಿತ್ತು.
ಸೊ ಇದೊಂಥರ ಬೇರೆ ಕಡೆನೇ ಬಂದಂಗಿತ್ತು, ತುಂಬಾ ಚೆನ್ನಾಗಿತ್ತು. ಫುಡ್ ವೈಸೂ ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಸೊ ಅಲ್ಲೇ ಡಿನ್ನರೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ರಿಟರ್ನ್ ಮನೆಗೆ ಬಂದ್ವಿ. ಆ್ಯಂಡ್ ಈ ಬರ್ಡೇ ಬ್ಲಾಗ್ ತುಂಬಾ ಮೆಮೊರೇಬಲ್ ನಮಗೆ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.